नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। ओम ओम अथातो ब्रह्मजिज्ञासा। ओम ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವಾಗ ಪೂರ್ವ ದಿಕ್ಕಿಗೆ ಎಲ್ಲ ದಿಕ್ಕಿಗೂ ತಾನೇ ಹೋಗ್ತೇನೆ ಅಂತ ಅರ್ಜುನ ಬಹಳ ಉತ್ಸುಕನಾಗಿದ್ದ. ನನ್ನ ಹತ್ರ ಶ್ರೇಷ್ಠ ಧನುಸ್ಸು ಗಾಂಡೀವ ಇದೆ, ಅಕ್ಷಯ ಬತ್ತಳಿಗೆ ಇದೆ, ಶ್ರೇಷ್ಠವಾದ ರಥ ಇದೆ, ಹನುಮಂತ ಇರುವ ಧ್ವಜ ಇದೆ. ಸೊ ಹೀಗಿರುವಾಗ ಎಲ್ಲ ಸಾಧನಗಳು ಇರುವಾಗ ಶ್ರೇಷ್ಠ ಧನುರ್ಧರನೂ ಹೌದು ಅವ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಗಮನದಲ್ಲಿಟ್ಟುಕೊಂಡು ಹೇಳಿದ ವೇದವ್ಯಾಸರಿಗೆ, ನೀವು ಅಪ್ಪಣೆ ಕೊಟ್ಟರೆ ನಾನು ಎಲ್ಲ ದಿಕ್ಕಿಗೆ ಹೋಗಿಬಿಟ್ಟು ದಿಗ್ವಿಜಯ ಮಾಡಿ ಬಂದುಬಿಡ್ತೀನಿ ಅಂತ. ವೇದವ್ಯಾಸರು ಹೇಳಿದರು, ಸರಿ, ನಿನಗೆ ಪೂರ್ವ ದಿಕ್ಕಿಗೆ ಹೋಗಲಿಕ್ಕೆ ನಿನಗೆ ಬಹಳ ಇಷ್ಟ, ಯಾಕಂದರೆ ನಿಮ್ಮ ತಂದೆ ಇಂದ್ರದೇವರ ಅಭಿಮಾನಿಯಾಗಿರುವಂಥ ದಿಕ್ಕೋದು. ಆದರೆ ಪೂರ್ವ ದಿಕ್ಕಿಗೆ ಹೋಗುವುದು ಬೇಡ. ಅಲ್ಲಿ ಕೀಚಕ ಇದ್ದಾನೆ, ಪೌಂಡ್ರಕ ಇದ್ದಾನೆ, ಅವರೆಲ್ಲ ರುದ್ರವರದಿಂದ ಕೊಬ್ಬಿದವರು. ಕೀಚಕ ಮಹಾಬಲಿಷ್ಠ. ಸೊ ಅವರೆಲ್ಲ ನಿಮ್ಮ ಕಪ್ಪ ಕೊಡೋದಿಲ್ಲ. ಕರ್ಣ ಇದ್ದಾನೆ, ಅವನು ಅರ್ಜುನ ಅಂತ ಹೇಳಿದರೆ ಅವನು ಶಪಥ ಮಾಡಿಬಿಟ್ಟಿದ್ದಾನೆ, ಅರ್ಜುನನಿಗೆ ಯಾವತ್ತೂ ತಾನು ಮಣಿಯೋದಿಲ್ಲ ಅಂತ, ಅರ್ಜುನನನ್ನು ಕೊಲ್ಲುವುದು ತಾನೇ ಅಂತ. ಸೊ ಹೀಗೆ ನಿನ್ಗವ ಯಾವತ್ತೂ ಮಣಿಯದವನು ಸುಮ್ಮನೆ ಯಾಕೆ ಯುದ್ಧ ಅದು ಇದು ಎಲ್ಲ. ಸೊ ಆಮೇಲಿಂದ ಶಿಶುಪಾಲ ಇದ್ದಾನೆ, ದಂತವಕ್ರ ಇದ್ದಾನೆ, ಇವರೆಲ್ಲ ಯಾರೂ ಕೂಡ ಅರ್ಜುನ ಅಂತ ಹೇಳಿದರೆ ಅವರು ಕೊಡುವುದಿಲ್ಲ ಕಪ್ಪ. ಆದರೆ ಭೀಮಸೇನ ಹೋದರೆ ಈಗಲೇ ಭೀಮಸೇನನಿಗೆ ಜರಾಸಂಧನ ಸಂಹಾರ ಮಾಡಿ ಅದ್ಭುತವಾದ ಕೀರ್ತಿ ಬಂದ್ಬಿಟ್ಟಿದೆ ಅಂತೇಳಿದ್ರೆ ಇವರೆಲ್ಲ ಹೆದರ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಹೆದರ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಭೀಮಸೇನ ಹೋದರೆ ಎಲ್ಲರೂ ಏನಂತಾರೆ, ಏನು ಮೇಲೆ ಕೆಳಗೆ ನೋಡದೆ ಕಪ್ಪ ಕೊಟ್ಬಿಡ್ತಾರೆ. ಆಯ್ತಪ್ಪ ತಗೊಂಡು ಹೋಗು ಕಪ್ಪ, ಯಾಕಂತೇಳಿದರೆ ನಮಗೆ ಜರಾಸಂಧನಿಗಾದ ದುಸ್ಥಿತಿ ನಮಗೂ ಬರೋದು ಬೇಡ ಅಂತೇಳಿಬಿಟ್ಟು ಯಾರೊಬ್ಬರೂ ಭೀಮಸೇನನನ್ನು ಎದುರು ಹಾಕೊಳ್ಳಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಪೂರ್ವ ದಿಕ್ಕಿಗೆ ಭೀಮಸೇನ ಹೋಗಲಿ ಅನ್ನೋದನ್ನು ಹೇಳ್ತಾರೆ ಯಾರು, ವೇದವ್ಯಾಸರು. ಆಮೇಲಿಂದ ಯಾವ್ಯಾವ ದಿಕ್ಕಿಗೆ ಯಾರೆಲ್ಲ ಹೋಗುವುದು ಅನ್ನುವಂಥದ್ದು. ಹಾಗಾದರೆ ಅರ್ಜುನ ಎಲ್ಲಿಗೆ ಹೋಗುವುದು, ಬಾಕಿದ್ದವರಿಗೆ ಎಲ್ಲಿಗೆ ಹೋಗುವುದು ಅನ್ನುವಂಥದ್ದನ್ನು ನೋಡುವ. 191ನೇ ಶ್ಲೋಕ ವೈಲಾರೆ. ದಿಶಂ ದ್ವೀಪಾನ್ ಸಪ್ತ ಚಾಶೇಷ ದಿಕ್ಷು ನಾಗಾಂಶ ದೈತ್ಯಾಂಶ ತಥಾ ಧರಸ್ಥಾನ್ ವಿಜಿತ್ಯ ಶೀಘ್ರಂ ಪುನರೇಹಿ ಚಾತ್ರ. 191ನೇ ಶ್ಲೋಕ. ನೀನು ಭರತಖಂಡದಲ್ಲಿ ಕುಬೇರನಿಂದ ಚೆನ್ನಾಗಿ ಪಾಲಿತವಾದ ಉತ್ತರ ದಿಕ್ಕನ್ನು, ಸಮಸ್ತವಾದ ದಿಕ್ಕುಗಳಲ್ಲಿ 7 ದ್ವೀಪಗಳನ್ನು, ಅಂದರೆ ಸಪ್ತ ದ್ವೀಪದಲ್ಲಿ ಇರತಕ್ಕವರನ್ನು ಕುರಿತು ಹೋಗು. ಹಾಗೆ ಕೆಳಗೆ ಇರತಕ್ಕಂತಹ ಪಾತಾಳಾದಿ ಸಪ್ತಲೋಕಗಳಲ್ಲಿರ್ತಕ್ಕಂತಹ ನಾಗರನ್ನು, ದೈತ್ಯರನ್ನು ಕೂಡ ಗೆದ್ದು ತಿರುಗಿ, ಅಂದರೆ ಹಿಂದೆ ನಾಗಪುರವನ್ನು ಗೆದ್ದು ಹೇಗೆ ಬಂದೆಯೋ ಹಾಗೆ ಈ ಯಜ್ಞ ಸ್ಥಳಕ್ಕೆ ಶೀಘ್ರವಾಗಿ ಬಾ. ಪ್ರಯಾಹಿ ಚ ತ್ವಂ ಧನದ ಪ್ರಪಾಲಿತಾಂ ದಿಶಂ ದ್ವೀಪಾನ್ ಸಪ್ತ ಚ ಅಶೇಷು ದಿಕ್ಷು ನಾಗಾನ್ಶ್ಚ ದೈತ್ಯಾನ್ಶ್ಚ ತಥಾ ಧರಸ್ತಾನ್ ತಥಾ
ಅಧರಸ್ತಾನ್ ವಿಜಿತ್ಯ ಶೀಘ್ರಂ ಪುನರೇಹಿ ಚಾತ್ರ. ಹೇಳ್ತಾರೆ ವ್ಯಾಸರು, ಪ್ರಯಾಹಿ ಚ ತ್ವಂ ಇಷ್ಟೆಲ್ಲ ಹೇಳಿ ಆದಮೇಲೆ ಪೂರ್ವ ದಿಕ್ಕಿಗೆ ನೀನು ಹೋಗೋದು ಬೇಡ ಅನ್ನುವಂಥದ್ದು ಅರ್ಥ ಆಗಿದೆ ಅರ್ಜುನನಿಗೆ. ಹಾಗಾದರೆ ನಾನು ಎಲ್ಲಿಗೆ ಹೋಗುವುದು ಅಂತ ಕೇಳಿದರೆ, ನೀನು ಧನದ ಪ್ರಪಾಲಿತ, ಧನವನ್ನು ಕೊಡುವವ. ಸೊ ಧನವನ್ನು ಕೊಡುವವ ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ಸಾಲ ಕೊಟ್ಟಿರುವವನು ಯಾರು ಅಂತ ಕೇಳಿದರೆ ಕುಬೇರ. ಧನದ ಬಹಳ ದುಡ್ಡಿದ್ದವನು, ಯಾರಿಗಾದರೂ ಸಾಲ ಬೇಕಿದ್ದರೆ ಕುಬೇರನ ಹತ್ರನೇ ಹೋಗುದು. ಸೊ ಹಾಗೆ ಧನದ ಪ್ರಪಾಲಿತ, ಕುಬೇರನ ದಿಕ್ಕು ಅಂದರೆ ಕುಬೇರನಿಂದ ಅಭಿಮನ್ಯವಾದ ಉತ್ತರ ದಿಕ್ಕು. ಹೇಗೆ ಇಂದ್ರನಿಂದ ಅಭಿಮನ್ಯವಾದ ಪೂರ್ವ ದಿಕ್ಕು, ಹಾಗೆ ಯಮಧರ್ಮರಾಯನಿಂದ ಅಭಿಮನ್ಯವಾದದ್ದು ದಕ್ಷಿಣ ದಿಕ್ಕು, ಹಾಗೆ ವರುಣದೇವರಿಂದ ಅಭಿಮನ್ಯವಾದದ್ದು ಪಶ್ಚಿಮ ದಿಕ್ಕು, ಹಾಗೆ ಧನದ ಅಂದರೆ ದುಡ್ಡಿದ್ದವನು, ದುಡ್ಡಿರುವವನು, ದುಡ್ಡು ಯಾರಿಗಾದರೂ ಸಾಲ ಬೇಕಿದ್ದರೆ ಕೊಡುವವನು ಧನದ ಕುಬೇರ. ಆ ಕುಬೇರನಿಂದ ಪ್ರಪಾಲಿತಾಂ ಚೆನ್ನಾಗಿ, ಪ್ರಪಾಲಿತಾಂ ಅಭಿಮನ್ಯವಾದ ದಿಕ್ಕು, ಕುಬೇರನ ಇಷ್ಟವಾದ ದಿಕ್ಕು, ಅಲ್ಲಿ ಅವನು ಒಡೆಯ ಆ ಉತ್ತರ ದಿಕ್ಕಿಗೆ. ಸೊ ಆ ದಿಕ್ಕಿಗೆ ನೀನು ತ್ವಂ ಪ್ರಯಾಹಿ, ಯಾಹಿ ಹೋಗು. ಇದು ಪ್ರಯಾಹಿ ಅಂತೇಳಿದರೆ ದಂಡಯಾತ್ರೆಗೆ ಹೋಗೋದಲ್ವ, ಆದ್ದರಿಂದ ವಿಶೇಷವಾಗಿ ಹೋಗೋದಲ್ವ ಪ್ರಯಾಹಿ. ದಿಶಂ ದ್ವೀಪಾನ್ ಸಪ್ತ ಚಾಶೇಷು ದಿಕ್ಷು, ಅಲ್ಲಿ ಉತ್ತರ ದಿಕ್ಕಿನಲ್ಲಿ, ಅಲ್ಲಿ ನೋಡಿದರೆ ಆ ಉತ್ತರ ದಿಕ್ಕಿನಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಕೂಡ, ಉತ್ತರ ದಿಕ್ಕಿಗೆ ಹೋದ ಮೇಲೆ ಅಲ್ಲಿ ಎಲ್ಲ ದಿಕ್ಕುಗಳಲ್ಲಿಯೂ ಸಪ್ತದ್ವೀಪಾನ್ 7 ದ್ವೀಪಗಳಿವೆ, ಅಲ್ಲಿಗೆಲ್ಲ ಹೋಗು. ಸಪ್ತದ್ವೀಪಾನ್ ಚ ಅಶೇಷ ದಿಕ್ಷು, ಉತ್ತರ ದಿಕ್ಕಿಗೆ ಹೋದ ಮೇಲೆ ಅಲ್ಲಿ ಸುತ್ತಮುತ್ತಲಿರುವಂಥ ಎಲ್ಲ ದಿಕ್ಕುಗಳಿಗೆ ಹೋಗಿ, ಅಲ್ಲಿ ಸಪ್ತದ್ವೀಪಗಳಿವೆ ಅಲ್ಲಿಗೆಲ್ಲ ಹೋಗಿ ಅಲ್ಲಿ ಎಲ್ಲ ಕಪ್ಪ ಹಿಡ್ಕೊಂಡು ಬಾ. ಅಲ್ಲಿ ನಾಗಲೋಕ ಕೂಡ ಇದೆ, ನಾಗಾನ್. ಆಮೇಲೆ ನಾಗಲೋಕ ಅಂತೇಳಿದರೆ ನಮಗೆ ಗೊತ್ತು, ಅಂತೇಳಿದರೆ ಕೆಳಗಿನ ಲೋಕಕ್ಕೆ ಹೋದರೆ ಲಾಸ್ಟಿಗೆ ಸಿಗೋದು ನಾಗಲೋಕ, ಆಯಿತಾ, ವಾಸುಕಿ ಅಲ್ಲಿ ರಾಜ. ಆಮೇಲಿಂದ ಆ ಕೆಳಗಿನ 7 ಲೋಕಗಳಲ್ಲಿ ದೈತ್ಯರಿರುವಂಥ ಲೋಕಗಳು ಇವೆ, ದೈತ್ಯಾನ್. ಸೊ ಆ ಪಾತಾಳ ಲೋಕಗಳಿಗೆಲ್ಲ ಹೋಗು, ಅಲ್ಲಿ ಆ ದೈತ್ಯರನ್ನೆಲ್ಲ ಸದೆ ಬಡಿದು ಹೆದರಿಸಿ ಕಪ್ಪ ಹಿಡ್ಕೊಂಡು ಬಾ. ನಾಗಲೋಕಕ್ಕೆ ಹೋಗು, ನಾಗಲೋಕಕ್ಕೆ ಅರ್ಜುನನನ್ನು ಕಳಿಸ್ಲಿಕ್ಕೆ ಅವರಿಗೇನು ತಲೆ ಬಿಸಿ ಇಲ್ಲ, ಯಾಕಂದರೆ ನಾಗಲೋಕಕ್ಕೆ ಹೋಗಿ ಉಲೂಪಿಯನ್ನು ಮದುವೆ ಆಗಿದ್ದು ಎಲ್ಲ ನಾಗಲೋಕದಲ್ಲೇ ತಾನೇ ಅರ್ಜುನ, ಆದ್ದರಿಂದ ನಾಗಲೋಕ ಅವನಿಗೆ ಚೆನ್ನಾಗಿ ಗೊತ್ತು ಅರ್ಜುನನಿಗೆ. ಸೊ ನಾಗ ಅಂತ ಹೇಳಿದರೆ ಅವನಿಗೆ ಹೆಂಡತಿಯ ಮನೆ ಅದು ನಾಗಲೋಕ. ಸೊ ನಾಗಾಂಶ್ಚ ದೈತ್ಯಾನ್ಶ್ಚ, ಆಮೇಲಿಂದ ತಥಾ ಹಾಗೇನೆ ಅಧರಸ್ತಾನ್, ಊರ್ಧ್ವಂ ಅಂದರೆ ಮೇಲೆ, ಅಧಃ ಅಂದರೆ ಕೆಳಗೆ, ಅಧರಸ್ಥಾನ್ ಅಂತ ಹೇಳಿದ್ರೆ ಕೆಳಗಿರುವ ಲೋಕಗಳು, ಅಧರಸ್ಥಾನ್ ನಾಗಾನ್. ಸೊ ನಾಗಲೋಕಗಳಿಗೆ ಹೋಗು, ಅಲ್ಲಿಂದ ಕಪ್ಪ ಹಿಡ್ಕೊಂಡು ಬಾ. ದೈತ್ಯಾನ್, ಪಾತಾಳ ಲೋಕಗಳಿಗೆಲ್ಲ ಹೋಗಿಬಿಟ್ಟು ದೈತ್ಯರನ್ನು ಸದೆ ಬಿಡಿದು ಅಲ್ಲಿಂದ ಕಪ್ಪ ಹಿಡ್ಕೊಂಡು ಬಾ. ಹಾಗೆ ಅಧರಸ್ಥಾನ್, ಕೆಳಗೆ ಎಷ್ಟು ಲೋಕಗಳುಂಟ ಎಲ್ಲ ಹೋಗು. ಮೊದಲು ಉತ್ತರ ದಿಕ್ಕಿಗೆ ಹೋಗು, ಉತ್ತರ ದಿಕ್ಕಿಂದ ಅಲ್ಲಿರುವಂಥ ಎಲ್ಲ ದಿಕ್ಕುಗಳಿಗೋಗಿ, ಸಪ್ತದ್ವೀಪಗಳಿಗೋಗಿ ಅಲ್ಲಿ ಎಲ್ಲ ರಾಜರುಗಳನ್ನು ಸೋಲಿಸಿ ಕಪ್ಪ ಹಿಡ್ಕೊಂಡು ಅಲ್ಲಿಂದ ನಾಗಲೋಕಕ್ಕೆ ಹೋಗು, ಅಲ್ಲಿಂದ ದೈತ್ಯ ಲೋಕಕ್ಕೆ ಹೋಗು, ದೈತ್ಯರು ಇರುವಂಥ ಪಾತಾಳ ಲೋಕಗಳು ಎಲ್ಲ ಪಾತಾಳ ಲೋಕಗಳಿಗೂ ಹೋಗು. ಅದರ ಸ್ಥಾನ ಅಲ್ಲಿ ಎಲ್ಲ ರಾಜರುಗಳನ್ನು, ದೈತ್ಯರುಗಳನ್ನು, ನಾಗರುಗಳನ್ನು ಎಲ್ಲ ವಿಜಿತ್ಯ ಗೆದ್ದು, ವಿಜಿತ್ಯ ಶೀಘ್ರಂ ಪುನರೇಹಿ ಚಾತ್ರ, ಬೇಗ ಬೇಗ ಮುಗಿಸಿಕೊಂಡು ಬರಬೇಕು. ಯುದ್ಧ ಮಾಡಿಕೊಂಡು ಕೂತ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ ಇಲ್ಲಿ ಅಂತೇಳಿದರೆ, ಎಲ್ಲಿಗೆ ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ ಅಂತೇಳಿದರೆ, ನೀನು ಹೋದರೆ ಕೂಡಲೇ ಕಪ್ಪ ಕೊಡುವವರು ಇವರೆಲ್ಲ. ನಿನ್ನ ಹೆಸರು ಅರ್ಜುನ ಶ್ರೇಷ್ಠ ಧನುರ್ಧರ ಅಂತ ಹೇಳಿದ ಕೂಡಲೇ ಕಪ್ಪ ಕೊಡುವವರು, ಎಲ್ಲರಿಂದ ಕಪ್ಪ ಹಿಡ್ಕೊಂಡು ಶೀಘ್ರಂ ಬೇಗ ವಾಪಸ್ ಬರಬೇಕು. ಪುನಃ ಏಹಿ
ವಾಪಾಸು ಬ, ಪುನಃ ಬ ಅಥವಾ ಏಹಿ. ಪುನಃ ಹೋಗು ಅಂತೇಳಿದ್ರೆ ಏನು? ಹೋಗಿ ಆಯ್ತಲ್ಲ, ಹೋಗಿ ಕಪ್ಪ ಹಿಡ್ಕೊಂಡು ಬರುವುದು ಅಂತೇಳಿದ್ರೆ ಅದರ ಅರ್ಥ ಬಾ ಅಂತ. ಪುನಃ ಬಾ. ಚ ಅತ್ರ, ಇಲ್ಲಿಗೆ ಬೇಗ ಬಾ ಅಂತ ಅಂತ ಎಲ್ಲ ವೇದವ್ಯಾಸರು ಅಲ್ಲೆಲ್ಲ ಏನೆಲ್ಲ ಇದೆಯೋ ಎಲ್ಲವನ್ನು ಪೂರ್ತಿಯಾಗಿ ವಿಶದಪಡಿಸ್ತಾರೆ. ಸೊ ಈಗ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ ಅಂತ ನೋಡುವ. ನೀನು ಕುಬೇರನಿಂದ ಪಾಲಿತವಾದ, ಪ್ರಪಾಲಿತಾಂ ಪಾಲಿತವಾದ, ಕುಬೇರ ಯಾವ ದಿಕ್ಕಿಗೆ ಒಡೆಯನೋ ಉತ್ತರ ದಿಕ್ಕಿಗೆ ಅಲ್ಲಿಗೆ ಹೋಗು, ಉತ್ತರ ದಿಕ್ಕಿಗೆ ತೆರಳು. ಅಲ್ಲಿ ಸಪ್ತದ್ವೀಪಗಳನ್ನು, ಎಲ್ಲ ದಿಕ್ಕುಗಳಲ್ಲಿ ಇರುವಂತಹ ನಾಗರುಗಳನ್ನು, ದೈತ್ಯರನ್ನು, ಕೆಳಗಿರುವ ಲೋಕಗಳಲ್ಲಿರುವಂತಹ ದೈತ್ಯರನ್ನು ಗೆದ್ದು ಬೇಗನೆ ಮರಳಿ ಬಾ. ಉತ್ತರ ದಿಕ್ಕಿಗೆ ಹೋಗು, ಅಲ್ಲಿ ಎಲ್ಲ ದಿಕ್ಕುಗಳಲ್ಲಿರುವಂಥ ಸಪ್ತದ್ವೀಪಗಳು ಅವುಗಳಿಗೆಲ್ಲ ಹೋಗಿಬಿಟ್ಟು ಅಲ್ಲಿಂದ ನಾಗಲೋಕಕ್ಕೆ ಹೋಗಿ, ಅಲ್ಲಿಂದ ದೈತ್ಯರುಗಳು ಎಲ್ಲೆಲ್ಲಿ ಇದ್ದಾರಾ ಎಲ್ಲ ಪಾತಾಳ ಲೋಕಗಳಿಗೆಲ್ಲ ಹೋಗಿ ಅವನ್ನೆಲ್ಲ ಗೆದ್ದು ಕಪ್ಪ ಹಿಡ್ಕೊಂಡು ಬೇಗ ಬರಬೇಕು ಅಂತ ಇದು ಹೇಳ್ತಾರೆ. ಸೊ ಅರ್ಜುನನಿಗೆ ವ್ಯಾಸರು ವಹಿಸಿದ ದಿಕ್ಕು ಉತ್ತರ ದಿಕ್ಕು. ಭರತಖಂಡದ ಉತ್ತರ ದಿಕ್ಕಿನ ರಾಜರುಗಳನ್ನು ಗೆದ್ದು ಬಳಿಕ ಇತರ ಎಲ್ಲ ಸಪ್ತದ್ವೀಪಗಳಲ್ಲಿರುವಂಥ ಎಲ್ಲ ರಾಜರುಗಳನ್ನು ಗೆದ್ದು ಎಲ್ಲ ದಿಕ್ಕುಗಳಲ್ಲಿರುವಂತಹ ದೈತ್ಯರನ್ನು, ಪಾತಾಳದಲ್ಲಿರುವಂಥ ನಾಗರುಗಳನ್ನು ಎಲ್ಲರನ್ನು ಗೆದ್ದು ಕಪ್ಪ ಕಾಣಿಕೆಗಳನ್ನು ತರುವ ಕೆಲಸವನ್ನು ವಹಿಸಿಬಿಟ್ಟು ಇದನ್ನೆಲ್ಲ ಬೇಗ ಮುಗಿಸಿ ಬೇಗ ಬರಬೇಕು. ಶೀಘ್ರಂ ಪುನರೇಹಿ, ಪುನಃ ಏಹಿ ಶೀಘ್ರಂ, ವಾಪಾಸು ಚ ಅತ್ರ, ಇಲ್ಲಿಗೆ ವಾಪಾಸು ಬಾ ಅಂತ ಹೇಳಿ ಕಳಿಸ್ತಾರೆ. 191ನೇ ಶ್ಲೋಕ ಆಯ್ತು. ನೆಕ್ಸ್ಟ್ ಶ್ಲೋಕವೇ ಇಲ್ಲಾರೆ. ದಿವ್ಯಾನಿ ಚಾಸ್ತ್ರಾಣಿ ಧನುಶ್ಚ ದಿವ್ಯಂ ಏನೇ ಚ ಬಾಣ ಪ್ರಮುಖ ಅಜೇಯಾಃ ಶರ್ವಾಶ್ರಯಾಂ ಸ್ಥಾನಪಿ ಭೀಮ ಹೇತು. 192ನೇ ಶ್ಲೋಕ. ನಿನಗೆ ಅಲೌಕಿಕವಾದ ಆಕಾಶದಲ್ಲಿ ಹೋಗತಕ್ಕಂಥ ರಥವೂ ಇದೆ, ಅಲೌಕಿಕಗಳಾದ ಅಸ್ತ್ರಗಳು ಕೂಡ ಇವೆ, ಅಲೌಕಿಕವಾದ ಧನುಸ್ಸೂ ಇದೆ. ರುದ್ರನನ್ನು ಆಶ್ರಯಿಸಿರತಕ್ಕಂತಹ ಜಯಿಸಲಿಕ್ಕೆ ಅಶಕ್ಯರಾದ ಬಾಣನೆ ಮೊದಲಾದವರು ಬೇರೆ ಯಾರು ಇದ್ದಾರೋ ಅವರನ್ನು ಭೀಮನು ಹೊಂದಲಿ. ರಥೋ ಹಿ ದಿವ್ಯೋಂಬರಗಸ್ತವಾಸ್ತಿ ದಿವ್ಯಾನಿ ಚಾಸ್ತ್ರಾಣಿ ಧನುಶ್ಚ ದಿವ್ಯಂ ಏನ್ಯೇ ಚ ಬಾಣಪ್ರಮುಖ ಅಜೇಯಾಃ ಶರ್ವಾಶ್ರಯಾಃ ತಾನಪಿ ಭೀಮಯೇತು. ರಥೋ ಹಿ ದಿವ್ಯಃ ಅಂಬರಗಃ ತವ ಅಸ್ತಿ ದಿವ್ಯಾನಿ ಚ ಅಸ್ತ್ರಾಣಿ ಅಸ್ತಿ ಧನುಶ್ಚ ದಿವ್ಯಂ ಅಸ್ತಿ ಯೇ ಅನ್ಯೇ ಚ ಬಾಣ ಪ್ರಮುಖ ಅಜೇಯಾಃ ಸರ್ವಾಶ್ರಯಾಃ ತಾನ್ ಭೀಮಯೇತು ಅಪಿ. ಅಂದರೆ ನಿನ್ನಲ್ಲಿ ದಿವ್ಯವಾದ ರಥ ಇದೆ. ರಥಃ, ರಥೋ ಅಂದರೆ ರಥಃ, ರಥಃ ಹಿ ದಿವ್ಯ, ನಿನ್ನಲ್ಲಿರುವಂಥ ರಥ ಏನದು? ದಿವ್ಯವಾದ ರಥ. ಏನಪ್ಪ ಅದರದ್ದು ವಿಶೇಷತೆ? ದಿವ್ಯವಾದ್ದು ಅರ್ಜುನನ ಹತ್ರ ಇರುವಂಥದ್ದು ಎಲ್ಲವೂ ದಿವ್ಯವೇ. ಸೊ ಹೌದು, ಅಂದರೆ ಈ ದಿವ್ಯವಾದ ರಥದ್ದು ಏನು ಶ್ರೇಷ್ಠತೆ ಏನು ನಮಗೂ ಸ್ವಲ್ಪ ಹೇಳಿ ಅಂತ ಹೇಳಿದರೆ ಮಧ್ವರು ಹೇಳ್ತಾರೆ, ಅಂಬರಗಃ ಹೇಳ್ತಾರೆ. ಯಾರು ಇಲ್ಲಿ ವೇದವ್ಯಾಸರು ಅರ್ಜುನನಿಗೆ ಹೇಳುವಂಥದ್ದು ಎಲ್ಲ ಇದನ್ನೆಲ್ಲ ನಮಗೆ ಹೇಳುವಂಥದ್ದು ಮಧ್ವಾಚಾರ್ಯರು. ಇಲ್ಲಿ ಕಥೆಯಲ್ಲಿ ವೇದವ್ಯಾಸಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ, ಸರಿ ನಿನ್ನ ಹತ್ರ ರಥ ದಿವ್ಯವಾದ ರಥ, ಅಂಬರಗಃ, ಅಂಬರ ಅಂದರೆ ಸುಮಾರು ಅರ್ಥ ಉಂಟು. ಪೀತಾಂಬರ ಅಂತ ಹೇಳುದು ನಾವು. ಎಂಥ ಪೀತಾಂಬರ ಹುಟ್ಟಿದ್ದ ನಾವ ಅಂತ. ಅಂದರೆ ಬಹಳ ಶ್ರೇಷ್ಠ ದರ್ಜದ್ದು ರೇಷ್ಮೆ ಪಟ್ಟೆ ಹುಟ್ಟಿದ್ದಾನೆ ಅಂತ ಪೀತಾಂಬರ. ಇನ್ನೊಂದು ಪೀತಾಂಬರ ಅಂತ ಹೇಳಿದರೆ ಭಗವಂತ ಪೀತಾಂಬರಧಾರಿ ಅಂತ ಹೇಳಿದರೆ ಭಗವಂತ ಹುಟ್ಟಿರುವ ಪಟ್ಟೆಯ ಬಣ್ಣ ಪೀತ, ಹಳದಿ ಕಲರ್ ಆಯಿತಾ.
ಇನ್ನು ಪೀತಾಂಬರ, ಅವಳದು ಸೀರೆ ನೋಡಿ ಪೀತಾಂಬರ ಹುಟ್ಟಿದ್ದಾಳೆ ಅಂತ ಹೇಳಿದ್ರೆ ಶ್ರೇಷ್ಠವಾದ ಕಾಂಚೀವರಂ ಅಥವಾ ಕಾಂಚೀವರಂಕ್ಕಿಂತ ಈಗ ಮೈಸೂರು ಸಿಲ್ಕೆಲ್ಲ 25-30 ಸಾವಿರ 50,000. ಸೊ ಆಯಿತಾ. ಸೊ ಅದು ಯಾವುದದು ಪೀತಾಂಬರ, ಸೀರೆಗೂ ಪೀತಾಂಬರ ಅಂತ ಹೇಳೋದುಂಟು. ಸೊ ಪಟ್ಟೆಗೂ ಪೀತಾಂಬರ ಅಂತ ಹೇಳೋದುಂಟು. ಪೀತಾಂಬರ ಅಂತ ಹೇಳಿದರೆ ಭಗವಂತ ಹುಟ್ಟಿರುವಂತಹ ಹಳದಿ ಕಲರಿನ ಶ್ರೇಷ್ಠವಾದ ಪಟ್ಟೆ ಪೀತಾಂಬರ. ಸೊ ಅಂದರೆ ಅಂಬರ ಅಂತ ಹೇಳಿದ್ರೆ ಬಟ್ಟೆ. ಇದು ಮೂರೂ ಇದರಲ್ಲಿ ಕೂಡ ಅಂಬರ ಅಂದರೆ ಬಟ್ಟೆ. ಇಲ್ಲಿ ಅಂಬರಗಹ ರಥಕ್ಕೆ ಸಂಬಂಧಪಟ್ಟು ಅಂಬರ ಅಂತ ಹೇಳಿದರೆ ಆಕಾಶ ಅಂತ ಅರ್ಥ. ಅಂಬರ ಗಹ ಅಂದರೆ ಹೋಗುದು. ಅಂಬರಗಹ ಅಂದರೆ ಹೇಳಿದರೆ ಆಕಾಶಕ್ಕೆ ಹೋಗುವ ರಥ, ಅಂದರೆ ಆಕಾಶದಲ್ಲಿ ಸಂಚರಿಸುವ ರಥ ಅರ್ಜುನನ ಹತ್ರ ಇದೆ. ಆದ್ದರಿಂದ ವೇದವ್ಯಾಸರು ಹೇಳಿದ್ದು ಉತ್ತರ ದಿಕ್ಕಿಗೆ ಹೋಗು, ಅಲ್ಲಿ ಎಲ್ಲ ದಿಕ್ಕುಗಳಲ್ಲಿರುವಂಥ ಸಪ್ತದ್ವೀಪಗಳಿಗೆ ಬಾಕಿದ್ದವರನ್ನು ಕಳಿಸಿದರೆ ಅವರು ದ್ವೀಪ ಅಂತ ಹೇಳಿದರೆ ಸಮುದ್ರ ಮಧ್ಯದಲ್ಲಿ ಇರುವುದು, ಅಲ್ಲಿ ಎಲ್ಲಿ ದೋಣಿ ಸಿಗ್ತದೆ ಮತ್ತೊಂದು ಅಂತ ಕಾಯ್ತಾ ಕೂತ್ಕೊಳ್ಬೇಕು. ಅರ್ಜುನ ಆದರೆ ಆಕಾಶದಲ್ಲಿ ಹೋಗುವ ರಥ, ಎಲ್ಲಿಯೂ ನಿಲ್ಲಕ್ಕೆ ಇಲ್ಲ. ಸಮುದ್ರ ಇರಲಿ ಏನಾದರೂ ಇರಲಿ ಹೋಗ್ತಾ ಇರ್ತದೆ ಆಕಾಶದಲ್ಲಿ. ಸೊ ದ್ವೀಪದಲ್ಲಿ ಇಳೀತದೆ, ಇಳಿದು ಅಲ್ಲಿ ಕಪ್ಪ ತಗೊಂಡು ಇನ್ನೊಂದು ದ್ವೀಪಕ್ಕೆ ಬೇಕಿದ್ದರೆ ಪುನಃ ರಥದಲ್ಲಿ ಮೇಲೆ ಆಕಾಶಕ್ಕೆ ಹೋಗ್ತದೆ, ಪುನಃ ಇನ್ನೊಂದು ದ್ವೀಪಕ್ಕೆ ಹೋಗ್ತದೆ. ಆದ್ದರಿಂದಲೇ ಹೇಳಿದ್ದು ರಥೋಹಿ ದಿವ್ಯ ಅಂಬರಗಹ, ನಿನ್ನನ್ನು ಸಪ್ತದ್ವೀಪಗಳಿಗೆ ಹೋಗಂತ ಯಾಕೆ ಹೇಳಿದ್ದಂದರೆ ನಿನ್ನ ಹತ್ರ ದಿವ್ಯವಾದ ರಥ ಇದೆ, ಅದು ಅಂಬರಗಹ, ಆಕಾಶದಲ್ಲಿ ಸಂಚರಿಸುವಂಥ ರಥ ತವ ಅಸ್ತಿ, ನಿನ್ನ ಹತ್ರ ಇದೆ. ದಿವ್ಯಾನಿ ಶಾಸ್ತ್ರಾಣಿ, ಯಾರಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಕಪ್ಪ ಕೊಡುವುದಿಲ್ಲ ಅಂತೇಳಿದರೆ ದಿವ್ಯವಾದ ಅಸ್ತ್ರಗಳುಂಟು. ಆದ್ದರಿಂದ ಒಂದು ಪುರ್ಸೋತಿ ಇಲ್ಲದೆ ಏನು ದೀರ್ಘವಾದ ಯುದ್ಧ ಮಾಡಬೇಕಾದ ಅವಶ್ಯಕತೆಯೇ ಇಲ್ಲ. ದಿವ್ಯಾಸ್ತ್ರ ಇದೆ. ಒಂದೇ ಸಲಕ್ಕೆ ಆಗ್ನೇಯಾಸ್ತ್ರ ಒಂದು ಬಿಟ್ಟರೆ ಇಡೀ ಆಗ್ನೇಯಾಸ್ತ್ರ ಅಂದರೆ ಅಗ್ನಿ ಇಡೀ ಬೆಂಕಿಯಿಂದ ಹೊತ್ಕೊಂಡ್ಬಿಡ್ತದೆ. ಅವರು ಹೆದರಿ ಬಿಟ್ಟು ಕಪ್ಪ ಹಿಡ್ಕೊಂಡು ಓಡಿ ಬರ್ತಾರೆ. ಸೊ ಆದ್ದರಿಂದ ದಿವ್ಯವಾದ ಅಸ್ತ್ರಗಳು ನಿನ್ನ ಹತ್ರ ಇದೆ. ಆಮೇಲೆ ದಿವ್ಯವಾದ ಧನುಸ್ಸಿದೆ. ಧನುಶ್ಚ ಅಂದರೆ ಧನುಸ್ಸು ಕೂಡ ದಿವ್ಯಂ, ಗಾಂಡೀವ ಅಂತ ಹೆಸರು. ಅರ್ಜುನನ ಧನುಸ್ಸಿಗೆ ಗಾಂಡೀವ ಅಂದರೆ ಭಗವದ್ಗೀತೆಯಲ್ಲಿ ಬಂದಿದೆ ನೋಡಿ, ಗಾಂಡೀವಂ ಶ್ರಸ್ತತೆ ಹಸ್ತಾತ್. ನನಗೆ ಏನಾಗಿದೆ, ನಾನು ಯುದ್ಧ ಮಾಡುವುದಿಲ್ಲ, ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇವರೆಲ್ಲ ನನ್ನ ಬಂಧುಗಳು, ನನ್ನ ಪಿತಾಮಹ, ನನ್ನ ಗುರುಗಳು, ನಾನು ಅವ್ರ ಜೊತೆಗೆ ಯುದ್ಧ ಮಾಡುವುದಿಲ್ಲ. ಅವರನ್ನೆಲ್ಲ ಕೊಂದು ಅವರ ರಕ್ತ ಸಿಂಹಾಸನದ ಮೇಲೆ ಅಂಟುತ್ತದೆ. ಆ ಸಿಂಹಾಸನದಲ್ಲಿ ಕೂತ್ಕೊಂಡು ಆ ರಾಜ್ಯ ಆಡಳಿತ ಮಾಡಿ ಏನು ಪ್ರಯೋಜನ ಕೃಷ್ಣ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವಾಗ ಬರ್ತದೆ ಗಾಂಡೀವಂ ಸಂಸ್ಥತೆ ಹಸ್ತಾತ್. ಗಾಂಡೀವ ನನ್ನ ಕೈಯಿಂದ ಜಾರ್ತಾ ಇದೆ, ನನ್ನ ಮೈಯೆಲ್ಲ ನಡುಗ್ತಾ ಇದೆ ಎಲ್ಲ ಹೇಳ್ತಾ ಇರೋದು ಅವನು, ಯಾರು ಅರ್ಜುನ. ಸೊ ಹೀಗೆ ಹಾಗಾದರೆ ಅರ್ಜುನನ ಧನುಸ್ಸಿಗೆ ಹೆಸರು ಗಾಂಡೀವ. ಸೊ ಅದು ದಿವ್ಯವಾದ ಧನುಸ್ಸು ತವ ಅಸ್ತಿ, ನಿನ್ನ ಹತ್ರ ಇದೆ. ಅದಕ್ಕೆ ದಿವ್ಯವಾದ ಅಸ್ತ್ರಗಳು ನಿನ್ನ ಹತ್ರ ಇದೆ. ನಿನ್ನ ಹತ್ರ ರಥ ಇದೆ, ಆಕಾಶದಲ್ಲಿ ಸಂಚರಿಸುವಂಥ ರಥ. ಆದ್ದರಿಂದ ಉತ್ತರ ದಿಕ್ಕಿಗೆ ಹೋಗು. ಅನ್ಯೇಚ ಅಂದರೆ ಬಾಕಿದ್ದವರು ಅವರು ಉತ್ತರ ದಿಕ್ಕಿನಲ್ಲೇ ಇದ್ದರೂ ಕೂಡ ಯಾರು ಕೆಲವರು ಬಾಣ ಪ್ರಮುಖ, ಬಾಣಾಸುರ ಅಂತ ಒಬ್ಬ ಇದ್ದಾನೆ. ಬಾಣನೇ ಮೊದಲಾದವರು, ಬಾಣ ಪ್ರಮುಖ ಅಂತ ಹೇಳಿದರೆ ಬಾಣನೇ ಮೊದಲಾದ ರಾಜರುಗಳು ಅವರು ಅಜೇಯ, ಅವರೆಲ್ಲ ಅಜೇಯರಾಗಿದ್ದಾರಪ್ಪ. ಯಾಕೆ? ಸರ್ವಾಶ್ರಯ, ರಾಕ್ಷಸರು ಅಜೇಯರಾಗಿದ್ದಾರೆ ಅಂತ ಹೇಳಿದರೆ ಬ್ರಹ್ಮದೇವರ ನೆನಪು ಬರೋ ಮೊದಲೇ ರುದ್ರದೇವರ ನೆನಪು ಬರಬೇಕು. ರುದ್ರದೇವರು ಧಾರಾಳವಾಗಿ ಅವರಿಗೆಲ್ಲ ವರ ಕೊಟ್ಬಿಟ್ಟಿದ್ದಾರೆ. ಸರ್ವ ಆಶ್ರಯ, ಶರ್ವ ಅಂತ ಹೇಳಿದರೆ ರುದ್ರದೇವರು. ಸರ್ವ ಆಶ್ರಯ ಅಂದರೆ ರುದ್ರದೇವರ ವರ ಇದೆಯಪ್ಪ ಈ ಬಾಣಾಸುರ ಮೊದಲಾದವರಿಗೆಲ್ಲ. ಅವರ ಹತ್ರ ನೀನು ಹೋಗೋದು ಬೇಡ. ಯಾಕೆ? ಅರ್ಜುನ ಅಂತ ಹೇಳಿದರೆ ಶ್ರೇಷ್ಠ ಧನುರ್ಧರ ಆದರೂ ನಮ್ಮ ಹತ್ರ ರುದ್ರದೇವರ ವರ ಇದೆ ಅಂತ ನಿನಗೆ ಕಪ್ಪ ಕೊಡುವುದಿಲ್ಲ ಅವರು. ಅರ್ಜುನನಿಗೆ ನಮ್ಮನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಅಂತ ಏನು ಮಾಡ್ತಾರೆ, ನಿನಗೆ ಕಪ್ಪ ಕೊಡದೆ ಯುದ್ಧಕ್ಕೆ ಕರೀತಾರೆ.
ಅಂದರೆ ನೀನು ಅಲ್ಲೇ ಉಳ್ಕೊಂಡ್ಬಿಡ್ತೀಯ ಯುದ್ಧ ಮಾಡ್ತಾ ಮಾಡ್ತಾ ಮಾಡ್ತಾ. ಬೇಡ, ಅಲ್ಲಿಗೆ ನೀನು ಹೋಗಬೇಡ. ಎಲ್ಲ ನಾನು ಯಾರ್ದೆಲ್ಲ ಹೆಸರು ಹೇಳಿದ್ದೇನೋ ಅವ್ರ ಹತ್ರ ಹೋಗಬೇಡ. ಈ ಬಾಣ ಇದ್ದಲ್ಲಿಗೆ ಹೋಗಬೇಡ ನೀನು. ಅಲ್ಲಿಗೆ ಯಾರು ಹೋಗೋದಾಗಾದ್ರೆ ತಾನಪಿ ಭೀಮಯೇತು. ಯಾರೆಲ್ಲ ದೈತ್ಯರು ರುದ್ರದೇವರ ವರ ಇದೆಯೋ ಅವಧ್ಯರಾಗಿದ್ದಾರೋ ಅವ್ರ ಹತ್ರ ನೀನು ಹೋಗಬೇಡ. ಅವ್ರ ಹತ್ರ ಭೀಮಸೇನನೇ ಹೋಗಲಿ. ಯಾಕಂತೇಳಿದ್ರೆ ಭೀಮಸೇನ ಹೋದ ಕೂಡಲೇ ಹೆದರ್ತಾರೋ, ಅಯ್ಯೋ ವಾಯುದೇವರಪ್ಪ, ನಮ್ಮ ಹತ್ರ ಇರುವಂಥದ್ದು ರುದ್ರದೇವರ ವರ, ಭೀಮಸೇನನ ಎದುರುಗಡೆ ಇದು ನಡೆಯೋದಿಲ್ಲ ಅಂತ ಗೊತ್ತಿದೆ ಅವರಿಗೆ. ಆದ್ದರಿಂದ ಕೂಡಲೇ ಕಪ್ಪ ತಂದು ಎದುರಿಗೆ ಇಟ್ಟುಬಿಡ್ತಾರೆ. ಆದ್ದರಿಂದ ನೀನು ಹೋಗೋದು ಬೇಡ, ನೀನು ಹೋದರೆ ತೊಂದರೆ ಆಗ್ತದೆ ಅಂತ ಅದನ್ನು ಪೂರ್ತಿಯಾಗಿ ಹೇಳ್ತಾರೆ ಯಾರು, ವೇದವ್ಯಾಸರು. ಸೊ ನಿನಗೆ ಗಗನದಲ್ಲಿ ಸಂಚರಿಸುವ ಅಂಬರ ಗಹ, ಅಂಬರ ಅಂದರೆ ಗಗನ, ಗಗನ ಅಂದರೆ ಆಕಾಶ, ಆಕಾಶದಲ್ಲಿ ಸಂಚರಿಸುವ ಅಂಬರ ಗಹ ಅಂದರೆ ಗಗನದಲ್ಲಿ ಸಂಚರಿಸುವ ದಿವ್ಯವಾದ ರಥ ಇದೆ. ರಥೋ ಹಿ ದಿವ್ಯೋ ದಿವ್ಯ ರಥಃ ಹಿ ಖಂಡಿತ. ಹಾಗೆಯೇ ದಿವ್ಯವಾದ ಅಸ್ತ್ರಗಳೂ ಇವೆ. ಅಂದರೆ ಈಗ ನಿನ್ನನ್ನು ನಾವು ಎಲ್ಲಿಗೆಲ್ಲ ಕಳಿಸ್ತೇವೋ ಅವರೆಲ್ಲ ಕಪ್ಪ ಕೊಟ್ಟು ಬಿಡ್ತಾರೆ. ಅಥವಾ ಏನಾದರೂ ಅವರಿಗೆ ಒಂಚೂರು ಅರ್ಜುನನನ್ನು ಇದು ಮಾಡಿಬಿಡುವ ಅಂತೇಳಿ ಯುದ್ಧಕ್ಕೆ ಕರೆದರೆ ದಿವ್ಯಾಸ್ತ್ರ ಉಪಯೋಗಿಸಿ ಒಂದೇ ಸಲಕ್ಕೆ ಲೇಟ್ ಮಾಡೋದು ಬೇಡ. ಸೊ ದಿವ್ಯವಾದ ಅಸ್ತ್ರಗಳಿದೆ, ದಿವ್ಯವಾದ ಧನುಸ್ಸಿದೆ, ಗಾಂಡೀವ ಇದೆ. ಅನ್ಯೇಚ ಆದರೂ ಶಿವನ ವರದಿಂದಾಗಿ ಶರ್ವಾಶ್ರಯಾ ಅಜೇಯಾ ಅಜೇಯರಾದ ಬಾಣ ಮೊದಲಾದವರನ್ನು ಬಾಣ ಪ್ರಮುಖಾ ಎದುರಿಸಲು ಮಾತ್ರ ತಾನಪಿ ಭೀಮಯೇತು. ಅಲ್ಲಿಗೆಲ್ಲ ಭೀಮನೇ ಹೋಗಲಿ. ಭೀಮಯೇತು, ಭೀಮ ಹೋಗಲಿ. ಯಾರು ಹೇಳೋದು? ವೇದವ್ಯಾಸಾಚಾರ್ಯ. ವೇದವ್ಯಾಸಾಚಾರ್ಯರು ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ, ಎಲ್ಲರಿಗೂ ಹಿರಿಯರಾದವರು. ಎಲ್ಲ ಯಾರು? ಧೃತರಾಷ್ಟ್ರ, ಆಮೇಲೆ ಪಾಂಡುರಾಜ, ಆಮೇಲಿಂದ ವಿದುರ, ಎಲ್ಲ ವೇದವ್ಯಾಸರಿಂದಲೇ ನಿಯೋಗ ಪದ್ಧತಿಯಿಂದ ಹುಟ್ಟಿದ ಮಕ್ಕಳು. ಆದ ಕಾರಣ ಅವರೆಲ್ಲ ಯಾರು? ಧೃತರಾಷ್ಟ್ರಾದಿಗಳೇ ವೇದವ್ಯಾಸರು ಹೇಳಿದಾಗೆ ಇರುವಂಥದ್ದು. ಈಗ ಇರುವಂಥದ್ದೆಲ್ಲ ಪಾಂಡುರಾಜನ ಮಕ್ಕಳು ಮತ್ತು ಧೃತರಾಷ್ಟ್ರನ ಮಕ್ಕಳು. ಧೃತರಾಷ್ಟ್ರನ ಮಕ್ಕಳು ಕೌರವರು, ಪಾಂಡುರಾಜನ ಮಕ್ಕಳು ಪಾಂಡವರು. ಅವರ ಮಧ್ಯೆ ಇನ್ನೀಗ ನೆಕ್ಸ್ಟ್ ಆಗುವಂಥದ್ದು ಯುದ್ಧ. ಆದ್ದರಿಂದ ಈಗ ಹೇಳ್ತಾರೆ, ನೀನು ಬಾಣ ಮೊದಲಾದವರು ಎಲ್ಲಿದ್ದಾರೋ ಅವರೆಲ್ಲ ರುದ್ರದೇವರ ವರದಿಂದ ಅಜೇಯರಾಗಿರುವವರು. ಅಜೇಯ ಸರ್ವಾಶ್ರಯ ತಾನಪಿ, ಅವರ ಹತ್ರ ಕೂಡ ಭೀಮಯೇತು, ಭೀಮ ಹೋಗಲಿ, ನೀನು ಹೋಗುದು ಬೇಡ. ಸೊ ಅರ್ಜುನನ ರಥದ ಬಗ್ಗೆ ಅಪೂರ್ವ ಉಲ್ಲೇಖ ಇಲ್ಲಿದೆ. ಅದು ಭೂಮಿಯಲ್ಲಿ ಮಾತ್ರ ಅಲ್ಲದೆ ಗಗನದಲ್ಲಿಯೂ ಸಂಚರಿಸಬಲ್ಲಂತಹ ಅಪೂರ್ವ ರಥ. ಅದರಿಂದಾಗಿ ಅರ್ಜುನನು ಸಪ್ತದ್ವೀಪಗಳನ್ನು ಮಾತ್ರ ಅಲ್ಲದೆ ಪಾತಾಳಾದಿ ಲೋಕಗಳನ್ನೂ ಸಹ ಸಂಚರಿಸಿ ಅಲ್ಲಿಯ ಜನರನ್ನು ಗೆಲ್ಲುವುದು ಸಾಧ್ಯ ಎಂದರ್ಥ. ಹೇಗೆ ನಮಗೆ ಮೇಲಿನ ಲೋಕಗಳಿಗೆ ಆಕಾಶಾದಿ ಎಲ್ಲ ಮೇಲೆ ಹೋಗಬೇಕಿದ್ದರೂ ನಮಗೆ ಯಾವುದು ಬೇಕು? ಗಗನದಲ್ಲಿ ಸಂಚರಿಸುವಂಥ ರಥ ಬೇಕು. ಹಾಗೆ ಪಾತಾಳ ಲೋಕಗಳಿಗೆ ಹೋಗಲಿಕ್ಕೂ ಕೂಡ ಈ ರಥ ಏನಿದೆ, ಈ ರಥ ಬಹಳ ಉಪಯುಕ್ತವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥಕೊಳ್ಬೇಕು. ನಂತರ ಅರ್ಜುನನ ಈ ರಥ ಗಗನದಲ್ಲೂ ಸಂಚರಿಸುವುದಾಗಿದ್ದು ಇದರ ವಿಶೇಷತೆ ಅಂತೇಳಿದರೆ ಈಗೆಲ್ಲ ಲೇಟೆಸ್ಟಾಗಿ ಬರ್ತಾ ಇದೆ ಅಲ್ವಾ, ಏನಂತ ಹೇಳಿದರೆ ಫ್ಲೈಯಿಂಗ್ ಏರೋಪ್ಲೇನ್ ಮೊದಲಿತ್ತು, ಈಗ ಫ್ಲೈಯಿಂಗ್ ಕಾರುಗಳು ಹೀಗೆಲ್ಲ ಬರ್ತವೆ ಅಂತ ಸುದ್ದಿ. ಸೊ ಆದ್ದರಿಂದ ಇದೆಲ್ಲ ಆಗಿನ ಕಾಲದಲ್ಲೇ ಇತ್ತು ಅನ್ನುವಂಥದ್ದು ವಿಶೇಷ. ನಂತರ ಬಾಣ ಮೊದಲಾದವರು ಸಹ ಉತ್ತರ ದಿಕ್ಕಿನವರು, ಅವರನ್ನು ಮಾತ್ರ ಭೀಮಸೇನನೇ ಜಯಿಸಬೇಕು ಎಂಬ ಎಚ್ಚರವನ್ನು ಕೂಡ ವೇದವ್ಯಾಸರು ಅರ್ಜುನನಿಗೆ ನೀಡಿದರು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಶ್ಲೋಕಗಳು ವೈಲರೆ. ಅಸುರಾಶ್ಚಾಪಿ ಸಮಸ್ತಶೋಸ್ಯ
ಬಲಿಂ ಪ್ರಯಚ್ಛಂತಿ ಮದಾಜ್ಞಹೇತರೆ ದಿಶಂ ಪ್ರತೀಚೀಮತ ದಕ್ಷಿಣಾಂಚ ಯಾತಾಂ ಯಮೋ ಕ್ರಮಶೋ ಷಡ್ವರಾರ್ಥೇ. 193ನೇ ಶ್ಲೋಕ. ಹಾಗೆ ಕೀಚಕ ಬಾಣಗಳಿಂದ ಇತರರಾದ ಎಲ್ಲ ಅಸುರರು ನಿನಗೆ ಕಪ್ಪವನ್ನು ಕೊಡುತ್ತಾರೆ. ಹಾಗಾದರೆ ರುದ್ರಾದಿಗಳ ವರದಿಂದ ಜಯಿಸಲಿಕ್ಕೆ ಅಶಕ್ಯರಾದ ತ್ರೈಗರ್ತ ಮೊದಲಾದ ಅಸುರರು ಕಪ್ಪವನ್ನು ಹೇಗೆ ಕೊಡುತ್ತಾರೆಂದರೆ ನನ್ನ ಪ್ರೇರಣೆಯಿಂದಲೇ ಕೊಡುತ್ತಾರೆ. ಅಥವಾ ಇತರರಾದ ಸಮಸ್ತ ದೇವತೆಗಳಾದರೂ ನನ್ನ ಆಜ್ಞೆಯಿಂದ ಭೀಮಸೇನಿಗೆ ಕಪ್ಪವನ್ನು ಕೊಡುತ್ತಾರೆ. ಆಮೇಲೆ ನಕುಲ ಸಹದೇವರು ಕ್ರಮವಾಗಿ ಯಾಗಗೋಸ್ಕರ ಪಶ್ಚಿಮದ ದಿಕ್ಕನ್ನು ದಕ್ಷಿಣ ದಿಕ್ಕನ್ನು ಕೂಡ ಹೋಗಲಿ. ತಥಾಸುರಾಶ್ಚಾಪಿ ಸಮಸ್ತಶಃ ಅಸ್ಯ ಬಲಿಂ ಪ್ರಯಚ್ಛಂತಿ ಮದಾಜ್ಞಯಾ ಇತರೆ ದಿಶಂ ಪ್ರತೀಚೀಂ ಅಥ ದಕ್ಷಿಣಾಂಚ ಯಾತಾಂ ಯಮೌ ಕ್ರಮಶೋ ಹಿ ಅಧ್ವರಾರ್ಥೇ. ತಥಾ ಸುರಾಶ್ಚಾಪಿ, ಉತ್ತರ ದಿಕ್ಕಿಗೆ ಹೋದಾಗ ಅಲ್ಲಿ ಹಿಮಾಲಯದಲ್ಲಿ ಅಲ್ಲಿ ಕೆಲವೆಲ್ಲ ಶ್ರೇಷ್ಠ ಲೋಕಗಳುಂಟು, ಅಲ್ಲಿ ದೇವತೆಗಳು ಕೂಡ ಸಿಗ್ತಾರೆ ನಿನಗೆ. ತಥಾ ಸುರಾಹ, ಸುರಾಹ ದೇವತೆಗಳು, ಚ ಅಪಿ ಸಮಸ್ತಶಃ ಅವರೆಲ್ಲ ಅಸ್ಯ ಬಲಿಂ ಪ್ರಯಚ್ಛಂತಿ, ನಿನಗೆ ಸಿಕ್ಕಿದರೆ ನಿನಗೆ ಬಲಿ. ಇದು ಬಲಿ ಅಂತ ಹೇಳಿದರೆ ಕಪ್ಪ, ಕರಂ ಕರಂ ಬಲಿಂ ಕಪ್ಪ. ಕಪ್ಪ ಅಂದರೆ ನಮ್ಮ ಕನ್ನಡದಲ್ಲಿ ಕಪ್ಪ ಕೊಡೋದು ಅಂತ. ಕಪ್ಪ ಕೊಡೋದು ಅಂತ ಹೇಳಿದರೆ ಸೋತು ಶರಣಾಗಿ ಕಪ್ಪ ಕೊಟ್ಟು ಕಳಿಸುವಂಥದ್ದು. ಸೊ ಹೀಗೆ ಅವರು ಎಲ್ಲ ಏನು ಕಪ್ಪ ಕೊಡ್ತಾರೆ. ಪ್ರಯಚ್ಛಂತಿ, ಯಚ್ಛಂತಿ ಯಚ್ಚತಿ ಕೊಡ್ತಾರೆ, ಯಚ್ಚತಿ ಯಚ್ಚ. ಸೊ ಯಚ್ಚ ಅಂದರೆ ಕೊಡು, ಯಚ್ಚತಿ ಕೊಡುತ್ತಾನೆ, ಯಚ್ಚಂತಿ ಕೊಡುತ್ತಾರೆ, ಪ್ರಯಚ್ಛಂತಿ ಪ್ರಕೃಷ್ಟೇನ ಅಂದರೆ ವಿಶೇಷವಾಗಿ ಇದು ರಾಜಸೂಯ ಯಾಗದ ಕುದುರೆ, ರಾಜಸೂಯ ಯಾಗ ಸಹಿತವಾದ ಅಪ್ರತಿಮವಾದ ಮಹಾ ಅಶ್ವಮೇಧ ಯಾಗದ ಕುದುರೆ. ಸೊ ಈ ಕುದುರೆಯನ್ನು ನೋಡಿಯೇ ಅವರು ಕಪ್ಪವನ್ನು ಕೊಡ್ತಾರೆ. ಏನು, ಅರ್ಜುನ ಬಂದಿದ್ದಾನೆ, ಶ್ರೇಷ್ಠ ಧನುರ್ಧರ ಬಂದಿದ್ದಾನೆ. ಅವನು ಬಂದದ್ದು ಯಾವುದಲ್ಲಿ ಗೊತ್ತಾ? ಆಕಾಶದಲ್ಲಿ ಸಂಚರಿಸುವ ರಥದಲ್ಲಿ. ಈ ಅರ್ಜುನನ ಹತ್ರ ದಿವ್ಯಾಸ್ತ್ರಗಳು ಇವೆ, ಈ ಅರ್ಜುನನ ಹತ್ರ ಅಕ್ಷಯ ಬತ್ತಳಿಗೆ ಇದೆ. ಈ ಅರ್ಜುನ ಸಾಮಾನ್ಯದವನಲ್ಲ ಅಂತೇಳಿದರೆ ಎಲ್ಲ ಇರುವಂಥದ್ದೆಲ್ಲ ಅವನ ರಥದ ಧ್ವಜ ನೋಡಿ ಹನುಮಂತ ದೇವರು ಕೂತಿದ್ದಾರೆ, ಅರ್ಜುನನ ರಕ್ಷಣೆಗೆ. ಇದನ್ನೆಲ್ಲ ನೋಡಿಯೇ ಅವರು ಕಪ್ಪ ಕೊಡ್ತಾರೆ. ಅದಲ್ಲದೆ ನಾನು ಕೂಡ ಅವರನ್ನು ಪ್ರೇರೇಪಿಸ್ತಾ ಇದ್ದೇನೆ. ಯಾರು? ವ್ಯಾಸರು ಹೇಳುವುದು, ನನ್ನ ಪ್ರೇರಣೆ ಕೂಡ ಇದೆ, ಅಯ್ಯೋ ಬೇಗ ಕಪ್ಪ ಕೊಟ್ಟು ಕಳಿಸಿ ರಾಜಸೂಯ ಯಾಗ ಮಾಡಬೇಕು ಅಂತ. ಮದಾಜ್ಞಯ ಅಂತೇಳಿದ್ರೆ ಅವರೆಲ್ಲ ನಿನಗೆ ಹೆದರಿಯೇ ಕೊಡ್ತಾರೆ. ಇತರೆ ಅಂತೇಳಿದ್ರೆ ಉಳಿದವರು. ಮದಾಜ್ಞೆಯ ಅಂತೇಳಿದ್ರೆ ನನ್ನ ಆಜ್ಞೆಯಿಂದ, ನನ್ನ ಪ್ರೇರಣೆಯಿಂದ ಕಪ್ಪ ಕೊಟ್ಟು ಕಳಿಸ್ತಾರೆ. ಮತ್ತು ನಾನು ಕೆಲವು ಕಡೆ ನೀನು ಹೋಗೋದು ಬೇಡ ಅಂತೇಳಿದ್ದಾನಲ್ವ ಅಂತೇಳಿದರೆ ಯಾರೆಲ್ಲ ಅರ್ಜುನ ಅಂತೇಳಿದರೆ ಎಲ್ಲ ನಮಗೆಲ್ಲ, ನಾವು ಅರ್ಜುನನಿಗೆಲ್ಲ, ಅರ್ಜುನ ಎಲ್ಲ ನಮಗೆ ಏನಿಲ್ಲ, ನಾವೆಲ್ಲ ರುದ್ರದೇವರ ವರ ಇರುವವರು, ನಾವೆಲ್ಲ ಅವಧ್ಯರು ಅಂತ ತಿಳ್ಕೊಂಡು ಅಜೇಯರು ಅಂತ ಯಾರಿಗೆಲ್ಲ ತಲೆಯಲ್ಲಿ ಬಹಳ ಇದೆಯೋ ಅವ್ರ ಹತ್ರ ನೀನು ಹೋಗೋದು ಬೇಡ, ಅವರು ನಿನ್ನ ಹತ್ರ ಯುದ್ಧ ಮಾಡ್ತಾರೆ. ಸೊ ಆದ್ದರಿಂದ ಅವ್ರ ಹತ್ರ ಎಲ್ಲ ಭೀಮಸೇನ ಹೋಗಲಿ. ಭೀಮಸೇನ ಹೋದಾಗ ಅವರು ಕೂಡಲೇ ಕಪ್ಪ ಕೊಡ್ತಾರೆ. ಯಾಕೆ? ರಾಜಸೂಯ ಯಾಗ ಮಾಡುವಂಥದ್ದು ಒಂದು. ಎರಡನೇದು ಅವನು ಆಲ್ರೆಡಿ ಜರಾಸಂಧನನ್ನು ಸಂಹಾರ ಮಾಡಿ ಆಗಿದೆ. ಸೊ ಹೀಗೆ ಭೀಮಸೇನ ಅಂದರೆ ಮಹಾಬಲಿಷ್ಠ, ಇದೆಲ್ಲ ಗೊತ್ತಿರುವ ಕಾರಣ ಭೀಮಸೇನನಿಯನ್ನು ನೋಡಿಯೇ ಕಪ್ಪ ಕೊಟ್ಬಿಡ್ತಾರೆ. ಅಲ್ಲದೆ ಅವರು ಭೀಮಸೇನನನ್ನು ನೋಡಿ ಕಪ್ಪ ಕೊಡುವ ಹಾಗೆ ನನ್ನ ಪ್ರೇರಣೆ ಕೂಡ ಇದೆ. ಹೇಗೆ ಅರ್ಜುನನನ್ನು ನೋಡಿಯೇ ಕಪ್ಪ ಕೊಡಲಿಕ್ಕೆ ವೇದವ್ಯಾಸರ ಪ್ರೇರಣೆ ಇದೆಯೋ ಹಾಗೆ ಭೀಮಸೇನನಿಗೂ ಯಾರಾದರೂ ಇಲ್ಲ ನಾವು ಭೀಮಸೇನನೊಟ್ಟಿಗೆ ಯುದ್ಧನೇ ಮಾಡಿಬಿಡ್ತೀವಿ ಅಂತ ಯೋಚನೆ ಮಾಡಿದರೆ ವೇದವ್ಯಾಸರು ಇದು ಕೊಡ್ತಾರೆ, ಪ್ರೇರಣೆ ಕೊಡ್ತಾರೆ. ಯಾಕಪ್ಪ ಯುದ್ಧ ಮಾಡಿಬಿಟ್ಟು ಲೇಟ್ ಮಾಡ್ತೀರಿ? ಭೀಮಸೇನನನ್ನು ಸೋಲಿಸ್ಲಿಕ್ಕಂತೂ ನಿಮ್ಮಿಂದ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ತಡ ಮಾಡ್ಬೋದಷ್ಟೇ ವಿನಃ
ಬೇರೆ ಏನೂ ಮಾಡಲಿಕ್ಕೆ ನಿಮ್ಮಿಂದ ಆಗೋದಿಲ್ಲ, ಸುಮ್ಮನೆ ಯಾಕೆ ಕಷ್ಟ ನಷ್ಟ ಎಲ್ಲ ಅನುಭವಿಸಬೇಕಾದ್ದು ನೀವೇ ತಾನೇ, ಬೇಡ ಯುದ್ಧ ಅಂತ ಹೇಳ್ಕೊಂಡು ನಾನೇ ಪ್ರೇರಣೆ ಕೊಡ್ತೇನೆ. ನನ್ನ ಪ್ರೇರಣೆಯಿಂದ ಭೀಮಸೇನ ಹೋದಾಗ ಕಪ್ಪ ಕೊಟ್ಬಿಡ್ತಾರೆ. ಹೀಗೆ ಇನ್ನು ಹಾಗಾದರೆ ಉತ್ತರ ದಿಕ್ಕಿದ್ದು ಆಯಿತು. ಸೊ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಎಲ್ಲ ಅರ್ಜುನ ಮಾಡಲಿ, ಅಲ್ಲಿ ಕೆಲವೆಲ್ಲ ಯಾರೆಲ್ಲ ಇದಾರೋ ಹೆಸರೆಲ್ಲ ಹೇಳಿದಾರಲ್ಲ ವೇದವ್ಯಾಸರು, ಅಲ್ಲಿಗೆಲ್ಲ ಭೀಮಸೇನ ಹೋಗಲಿ ಅಂತ ಹೇಳಿ ಆಯಿತು. ಇನ್ನು ಪಶ್ಚಿಮ ಇದೆ, ಇನ್ನು ದಕ್ಷಿಣ ಇದೆ. ಸೊ ಇನ್ನು ಪೂರ್ವ ದಿಕ್ಕಿಗೆ ಯಾರು ಹೋಗೋದು? ಭೀಮಸೇನ. ಪೂರ್ವ ದಿಕ್ಕಿಗೆ ಭೀಮಸೇನ ಆಯಿತು, ಉತ್ತರ ದಿಕ್ಕಿಗೆ ಇದಾಯಿತು, ಅರ್ಜುನ ಆಯಿತು. ಇನ್ನು 2 ದಿಕ್ಕಿದೆ, ಒಂದು ದಕ್ಷಿಣ ಇನ್ನೊಂದು ಪಶ್ಚಿಮ. ದಿಶಂ ಪ್ರತೀಚೀಂ. ಪ್ರತೀಚಿ ಅಂದರೆ ಪ್ರಾಚಿ ಅಂತ ಹೇಳಿದರೆ ಪೂರ್ವ, ಪ್ರತೀಚಿ ಅಂದರೆ ಪಶ್ಚಿಮ. ದಿಶಂ ಪ್ರತೀಚೀಂ, ಪಶ್ಚಿಮ ದಿಕ್ಕಿಗೆ ಅಥ ಯಾರು ಹೋಗೋದು ಅಂತ ಹೇಳಿದರೆ, ಆಮೇಲೆ ದಕ್ಷಿಣಾಂಚ, ಇನ್ನೊಂದು ದಕ್ಷಿಣ ಕೂಡ ಉಳ್ಕೊಂಡಿದ್ದೆಲ್ಲ, 2 ದಿಕ್ಕು ಉಳ್ಕೊಂಡಿದ್ದಾವಲ್ಲ. ಸೊ ಯಾತಾಂ ಯಮೌ ಅಂತೇಳಿದರೆ ನಿಮಗೆ ಏನು ಗೊತ್ತಾಗಬೇಕಂತೇಳಿದರೆ, ಯಮೌ ಅಂತ ಬರುವಂಥದ್ದು ಸಪ್ತಮಿ ವಿಭಕ್ತಿಯಲ್ಲಿ ಯಮೌ, ಗುರೌ, ಮುನೌ ಹೀಗೆಲ್ಲ ಬರ್ತದೆ, ಆಯಿತಾ. ಆದರೆ ಇಲ್ಲಿ ಯಮೌ, ಯಮನಲ್ಲಿ ಅಂತೇಳಿದರೆ ಏನು ಅರ್ಥ ಬರುವುದಿಲ್ಲ. ಯಮನ ಸುದ್ದಿ ಇಲ್ಲಿ ಇಲ್ಲ. ದಕ್ಷಿಣ ದಿಕ್ಕಿಗೆ ಹೋಗು ಅದು ಹೇಳಿ ಆಗಿದೆ ದಕ್ಷಿಣ ಅಂತ. ಸೊ ಆದ್ದರಿಂದ ಇನ್ನು ಪುನಃ ಯಮ ಅಂತ ಹೇಳಲಿಕ್ಕೆ ಏನಿಲ್ಲ. ಹಾಗಾದರೆ ಏನಿದೆ? ಯಮೌ ಅಂತೇಳಿದರೆ ಅವಳಿ ಜವಳಿ ಅಂತ ಅರ್ಥ. ಯಮೌ ಅಂದರೆ ಅವಳಿ ಜವಳಿ. ಯಾರೆಲ್ಲ? ನಕುಲ ಸಹದೇವರು. ಸೊ ಅವರಿಗೆ ಯಮೌ ಅಂದರೆ ಯಾವಾಗಲೂ ಅವು ಬಂದ ಕೂಡಲೇ ನಿಮಗೆ ಗೊತ್ತಾಗಬೇಕು 2 ಜನ ಇದ್ದಾರೆ ಅಂತ. ಒಂದು ಸಪ್ತಮಿ ವಿಭಕ್ತಿ, ಇಲ್ಲದಿದ್ದರೆ 2 ಜನ ಇದ್ದಾರೆ ಅಂತ. ಸೊ ಸಪ್ತಮಿ ವಿಭಕ್ತಿಯಲ್ಲಿ ಮೊದಲು ಟ್ರೈ ಮಾಡಿ, ಅಥವಾ 2 ಜನ ಇದ್ದಾರೆ ಅಂತ ಮೊದಲು ಅದನ್ನು ಟ್ರೈ ಮಾಡ್ಬೋದು. ಹಾಗಾದರೆ 2 ಜನ, ಯಾಕಂದರೆ ಅಲ್ಲಿ ಪಶ್ಚಿಮ ಮತ್ತು ದಕ್ಷಿಣ 2 ಹೇಳಿದ್ದಾರಲ್ವ. ಸೊ 2 ಇರುವ ಕಾರಣ ಇಲ್ಲಿ 2 ಜನ ಬೇಕು. 2 ಜನ ಅಂತೇಳಿದ್ರೆ ಭೀಮಸೇನ ಪೂರ್ವ ದಿಕ್ಕಿಗೆ ಹೋಗಿ ಆಯಿತು, ಉತ್ತರ ದಿಕ್ಕಿಗೆ ಅರ್ಜುನನನ್ನು ಕಳಿಸಿ ಆಯಿತು. ಹಾಗಾದರೆ 2 ದಿಕ್ಕಿಗೆ ಇರುವುದು 2 ಜನ, ನಕುಲ ಸಹದೇವ. ಯಾಕಂದರೆ ಧರ್ಮರಾಜ ಅವನು ರಾಜ, ಸಿಂಹಾಸನದಲ್ಲಿ ಕೂತ್ಕೊಳ್ಳುವವ. ಸೊ ಅವನನ್ನು ಕಳಿಸಿಕೊಡುವುದಿಲ್ಲ ಜನರಲ್ಲಿ. ಆದ್ದರಿಂದ ನಕುಲ ಸಹದೇವರು ಒಬ್ಬ ಪಶ್ಚಿಮಕ್ಕೆ ಹೋಗಲಿ, ಇನ್ನೊಬ್ಬ ದಕ್ಷಿಣಕ್ಕೆ ಹೋಗಲಿ ಅಂತಾಯಿತು. ದಿಶಂ ಪ್ರತೀಚೀಂ ಅಂದರೆ ಪಶ್ಚಿಮ ದಿಕ್ಕಿಗೆ, ಅಥ ದಕ್ಷಿಣಾಂಚ ದಿಶಂ ದಿಕ್ಕುಗಳು. ಈ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳಿಗೆ ಯಾತಾಂ ಅಂದರೆ 2. ಸೊ ಈ ಯಾತಾಂ ಅಂತ ಹೇಳಿದರೆ ಅದು ಕೂಡ ಹಾಗೆ ಗಚ್ಚತಾಂ ಯಾತಾಂ ಅಂತೇಳಿದರೆ 2 ಇದ್ದಾರೆ ಅಂತ ಲೆಕ್ಕ. ಸೊ 2 ಯಮೌ ಅವಳಿ ಜವಳಿ ನಕುಲ ಸಹದೇವರು ಯಾತಾಂ ಹೋಗಲಿ. ಒಬ್ಬ ಹೋಗಲಿ ಅಲ್ಲ, ಯಾತಿ ಒಬ್ಬ ಆದರೆ ಹೋಗುವಂಥದ್ದು. ನೀನು ಹೋಗು ಯಾಹಿ. ಸೊ ಅದಕ್ಕೆ ಅಲ್ಲಿ ಹೇಳಿದ್ದಾರೆ ಪ್ರಯಾಹಿ, ನೀನು ಹೋಗು ಅಂದರೆ ಪ್ರಯಾಹಿ ಅಂತ ಹೇಳಿದರು. ಹಾಗೆ ಇಲ್ಲಿ ಹೇಳ್ತಾರೆ ಯಾತಾಂ ಹೋಗುವಂಥವರಾಗಲಿ. ಯಾರೆಲ್ಲ? ನಕುಲ ಸಹದೇವರು. ಯಮೌ ಯಮ ಅಂದರೆ ಅವಳಿ ಜವಳಿ. ಕ್ರಮಶೋಹಿ ಅಧ್ವರಾರ್ಥೆ. ಕ್ರಮಶಃ ಅಂತೇಳಿದರೆ ಕ್ರಮವಾಗಿ. ಹಾಗಾದರೆ ನಕುಲ ಸಹದೇವರು, ಮೊದಲು ನಕುಲ ಆಮೇಲೆ ಸಹದೇವ. ಅದು ನಮಗೆ ಅಭ್ಯಾಸ ಆಗಿದೆ. ನಾವು ಫಸ್ಟಿಗೆ ಸಹದೇವನ ಹೆಸರು ಹೇಳುವುದಿಲ್ಲ, ನಕುಲನ ಹೆಸರು ಹೇಳೋದು. ಅಂದರೆ ಅವಳಿ ಜವಳಿ ಆದರೂ ನಕುಲ ದೊಡ್ಡವ, ಸಹದೇವ ಚಿಕ್ಕವ ಅಂತ ಅದೊಂದು ನಮಗೆ ಅಭ್ಯಾಸ ಬಲದಿಂದ ಬಂದಿದೆ. ಸೊ ಆದ್ದರಿಂದ ಪ್ರತೀಚಿ ಅನ್ನುವಂಥದ್ದು ಪಶ್ಚಿಮ ದಿಕ್ಕಿಗೆ ನಕುಲ ಹೋಗಲಿ, ದಕ್ಷಿಣ ದಿಕ್ಕಿಗೆ ಸಹದೇವ ಹೋಗಲಿ ಅಂತ ಅರ್ಥ. ಅದಕ್ಕೆ ಕ್ರಮವಾಗಿ ಅಂತ ಹಿ ಅಧ್ವರಾರ್ತೆ. ಹಾಗಾದರೆ ಇದೆಲ್ಲ ದಿಗ್ವಿಜಯ ಯಾತಕ್ಕಾಗಿ ಅಂತ ಹೇಳಿದ್ರೆ ಅಧ್ವರಾರ್ತೆ. ಅಧ್ವರ ಅಂದರೆ ಯಾಗ. ಅಧ್ವರಾರ್ತೆ ಅಂತ ಹೇಳಿದರೆ ಎಲ್ಲ ದಿಕ್ಕುಗಳಿಗೂ ಹೋಗಿ ಎಲ್ಲ ರಾಜರು ಕಪ್ಪ ಕೊಟ್ಟಾದ ಮೇಲೆ ಮಾಡುವಂಥ ಯಾಗ ಇದು. ರಾಜಸೂಯ ಯಾಗ ಸಹಿತ ಮಹಾ ಅಶ್ವಮೇಧ, ಪರಮಾಶ್ವಮೇಧ ಯಾಗ. ಸೊ ಈ ಯಾಗದ
ಏನು ಸಲುವಾಗಿ ಅಧ್ವರಾರ್ಥೆ ಅಂತ. ಇದಕ್ಕೆ ಏನು ಹೇಳ್ತಾರೆ ಅಂತ ನೋಡುವ. ಅಧ್ವರಾರ್ಥೆ. ಸೊ ಹೇಳ್ತಾರೆ ಅದರಂತೆ ಏನು ಇಲ್ಲಿ ಸುರರು ಸಿಗ್ತಾರೆ, ಆಮೇಲೆ ನಿನಗೂ ಸಿಕ್ಬೋದು, ಭೀಮಸೇನಿಗೂ ಸಿಕ್ಬೋದು. ಸೊ ಎಲ್ಲ ನನ್ನ ಆದೇಶದಂತೆ ಮದಾಜ್ಞೆಯ ಎಲ್ಲ ಸುರರೂ ಸಹ ನಿನಗೆ ಸಿಕ್ಕಿದ್ರೆ ನಿನಗೆ ಕಾಣಿಕೆ ಕೊಡ್ತಾರೆ, ಕಪ್ಪ ಕೊಡ್ತಾರೆ, ಕಪ್ಪ ಕಾಣಿಕೆ ಅಂತ. ಆಮೇಲೆ ಭೀಮಸೇನಿಗೆ ಸಿಕ್ಕಿದ್ರೆ ಭೀಮಸೇನಿಗೂ ಕೊಡ್ತಾರೆ. ಸೊ ನಂತರ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿಗೆ ಅವರು ಹೋಗಲಿ ಅಂತ ಆಯಿತು. ಯಾರೆಲ್ಲ? ಯಮವು. ಸೊ ಯಮವು ಅಂದರೆ ನಕುಲ ಸಹದೇವರು ಅಲ್ಲಿಗೆ ಹೋಗಲಿ. ಆಮೇಲಿಂದ ಅವರಿಗೂ ಕೀರ್ತಿ ಮತ್ತು ಪುಣ್ಯಗಳು ಲಭಿಸಲಿ ಅಂತ. ಸೊ ಪಶ್ಚಿಮ ದಿಕ್ಕಿಗೆ ಯಾರು ಹೋಗಲಿ ಅಂತೇಳಿದರೆ ನಕುಲ ಸಹದೇವರು. ಅರೆ ನಕುಲ ಸಹದೇವರು ದಿಗ್ವಿಜಯಕ್ಕೆ ಹೋಗಲಿಲ್ಲ ಅಂತೇಳಿದರೆ, ಅಲ್ಲ ಅವರಿಗೆಲ್ಲ ಬಿಲ್ಲು ಬಾಣ ಹಿಡ್ದೆ ಗೊತ್ತಿಲ್ಲ ರೀ ಅಂತ ಯಾರಾದರೂ ಹೇಳಿಬಿಟ್ರೆ, ಇಲ್ಲ ಅವರನ್ನು ಕಳಿಸುವ. ಯಾಕಂತೇಳಿದ್ರೆ ಸ್ವಲ್ಪ ಕೀರ್ತಿ ಅವರಿಗೂ ಬರಬೇಕು. ಸೊ ಪುಣ್ಯದ ಪಾಲು ಅವರಿಗೂ ಸಿಗಬೇಕು, ಅವರ ಯೋಗ್ಯತೆಯೂ ಜಾಸ್ತಿ ಆಗಬೇಕು ಅನ್ನುವಂಥದ್ದು. ಸೊ ಅವರಿಗೂ ಕೀರ್ತಿ ಮತ್ತು ಪುಣ್ಯಗಳು ಲಭಿಸಲಿ. ಆದ್ದರಿಂದ ಪಶ್ಚಿಮ ದಿಕ್ಕಿಗೆ ನಕುಲ, ದಕ್ಷಿಣ ದಿಕ್ಕಿಗೆ ಸಹದೇವ ಅವರುಗಳು ಹೋಗಲಿ. ಹೀಗೆ ವೇದವ್ಯಾಸರಿಂದ ಆದೇಶಿಸಲ್ಪಡಲು ಅವರೆಲ್ಲ ಹೀಗೆ ಅಧ್ವರಾರ್ಥೆ. ಇದೆಲ್ಲ ಈಗ ವೇದವ್ಯಾಸರು ಯಾಕೆ ಹೇಳಿದರು ಅಂತ ಹೇಳಿದರೆ, ಅಧ್ವರಾರ್ಥೆ ರಾಜಸೂಯ ಯಾಗ ಸಹಿತವಾಗಿ ಪರಮಾಶ್ವಮೇಧ ಯಾಗದ ಕುದುರೆಯನ್ನು ತಗೊಂಡೋಗಿ, ಸೊ ಆ ಕುದುರೆಯನ್ನು ಅವರು ಕಟ್ಟಿ ಹಾಕದೆ ಕಪ್ಪ ಕೊಟ್ಟು ಮುಂದೆ ಆಯಿತು ಅಂತ ನಮಸ್ಕಾರ ಮಾಡಿ ಕಳಿಸೋದಕ್ಕೆ ಈ ರೀತಿ ದಿಗ್ವಿಜಯ ಮಾಡುವಂಥ 4 ದಿಕ್ಕುಗಳಿಗೆ 4 ಜನರನ್ನು ವೇದವ್ಯಾಸರು ಕಳಿಸಿದರು. ಅರ್ಜುನನು ಉತ್ಸಾಹದಿಂದ ನಾನೇ ಎಲ್ಲ ದಿಗ್ವಿಜಯ ಮಾಡಿ ಬರ್ತೇನೆ ಅಂತ ಹೇಳಿದರು. ಅರ್ಜುನನಿಗೆ ಹೇಳಿದರು, ನೋಡಪ್ಪ ಬಹಳ ದೊಡ್ಡ ದೊಡ್ಡ ಜನರೆಲ್ಲ ಇದ್ದಾರೆ, ಅವರೆಲ್ಲ ನಿನಗೆ ಕಪ್ಪ ಕೊಡುವುದಿಲ್ಲ ಅಂದರೆ ಭೀಮಸೇನನಿಗೆ ಕೊಟ್ಟಾರು. ಸೊ ನನ್ನ ಪ್ರೇರಣೆ ನಾನು ಕೊಟ್ಟಿದ್ದೇನೆ, ಆದ್ದರಿಂದ ನಿನಗೆ ಎದುರಾದವರೆಲ್ಲ ದೇವತೆಗಳೇ ಇರಲಿ ಕೊಡ್ತಾರೆ, ಭೀಮಸೇನನಿಗೂ ಕೊಡ್ತಾರೆ. ಆದ್ದರಿಂದ ಯಾರಿಗೂ ಏನೂ ತೊಂದರೆ ಆಗುವುದಿಲ್ಲ. ಆದ್ದರಿಂದ 4 ಜನ 4 ದಿಕ್ಕಿಗೆ ಹೋಗಿ, ಆದರೆ ನೀನು ಮಾತ್ರ ತಪ್ಪಿಯೂ ಪೂರ್ವ ದಿಕ್ಕಿಗೆ ಹೋಗಬೇಡ. ಅಲ್ಲಿ ಎಲ್ಲ ಇರುವಂಥ ದೊಡ್ಡ ಮಹಾನುಭಾವರು ಅವರು ಅರ್ಜುನ ಅಂತ ಹೇಳಿದ ಕೂಡಲೇ ಕಪ್ಪ ಕೊಡಲಿಕ್ಕಿಲ್ಲ. ಆದ್ದರಿಂದ ನಾನು ಸುಮ್ಮನೆ ಅವರಿಗೆ ಪ್ರೇರಣೆ ಕೊಟ್ಟರು ಅವ್ರಿಗೇನಾಗ್ತದೆ ಅಂತೇಳಿದರೆ, ಇಲ್ಲ ಅರ್ಜುನ ನಮಗಿಂತ ಕಡಿಮೆ ಅಂತ ಅವರಿಗೆ ಒಂದು ಮನಸ್ಸಿನಲ್ಲಿ ಬರಬಾರ್ದು. ಆದ್ದರಿಂದ ಭೀಮಸೇನನೇ ಹೋಗಲಿ ಅನ್ನುವಂಥದ್ದನ್ನು ವೇದವ್ಯಾಸರು ಎಲ್ಲ ಈ ರೀತಿಯಲ್ಲಿ ವರ್ಣನೆ ಮಾಡಿ 4 ಜನರನ್ನು 4 ದಿಕ್ಕಿಗೆ ಕಳಿಸ್ತಾರೆ.